ಸ್ನೇಹಿತರೆ, ವೆಲ್ಕಮ್ ಟು ಮಂಜು ವ್ಯೂಸ್ ಯೂಟ್ಯೂಬ್ ಚಾನಲ್. ತುಂಬ ದಿನಗಳಾದ ಮೇಲೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಆಗ್ತಾ ಇದೆ ಹಬ್ಬಕ್ಕೆ. ನೋಡಿ, ತರಕಾರಿ ಬೆಳಗ್ಗೆ ನಾನೇ ಹೋಗಿ ಮಾರ್ಕೆಟ್ಗೆ ಹೋಗಿ ತಗೊಂಬಂದಿದ್ದೀನಿ. ಇವತ್ತು ಶನಿವಾರ, ಬೇಗ ಸ್ಕೂಲ್ ಬಿಡ್ತು. ಇವನು ನೋಡಿ, ಬಾಳೆಹಣ್ಣು ತಂದೆ ಚೆನ್ನಾಗಿ ತಿಂದ್ಕೊಂಡು. ಏನೋದು ಮೋಟು ಪತ್ಲು ನಾನು ನೋಡ್ತಾ ಇರೋದು, ತೋರಿಸೋ. ಕನ್ನಡ ಸ್ಟೋರೀಸ್ ನೋಡ್ತಾ ಇದ್ದಾನೆ. ಕನ್ನಡ ಸ್ಟೋರೀಸ್ ಎಲ್ಲ ಕ್ಲೀನ್ ಮಾಡಬೇಕು. ಈಗ ನಾನು ನನ್ನ ಮಗ ಸೇರಿಕೊಂಡು ಫ್ರಿಡ್ಜ್ ಕ್ಲೀನ್ ಮಾಡಿದ್ವಿ. ಯಾರೇ ಕ್ಲೀನ್ ಮಾಡಿದ್ದೋ? ಅಯ್ಯೋ ಫ್ರಿಡ್ಜ್ ಎಲ್ಲ ಐತಿ. ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಿದ್ವಿ. ಇವ್ರು ಯಾರು? ಇವರು ಯಾರ್ರೀ ನೀವು? ಹಲೋ, ತಿರುಗ್ರಿ ಈ ಕಡೆ, ಫೇಸ್ ತೋರಿಸ್ರಿ. ಏನು ಮಾಡ್ತಿದ್ಯಾ? ಜಿರಳೆಗೆ ಔಷಧಿ ಹೊಡಿತಾವ್ರೆ. ಜಿರಳೆಗಳೆಲ್ಲ ಖಾಲಿ, ಬಟ್ ಆದ್ರೂ ಇದ್ರೆ ಅಂತಂದ್ಬಿಟ್ಟು ಹೊಡಿತಾವ್ರೆ. ಏನು ಸಿಕ್ತಾ? ಅಪ್ಪು, ವೇಸ್ಟ್ ಪೇಪರ್ ಅಂತ ಕೊಡು. ನಿಧಾನಕ್ಕೆ ಇಳಿಯೋ. ಡಮ 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 ಅಂತ ಇಳಿತೀಯ. ಬ್ಯಾಟ್ರಿ, ವೀಲ್ ಚೇರ್ ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಾ ಇದೆ. ಅಡುಗೆ ಮನೆ, ಫ್ರಿಡ್ಜು, ನೀರು. ಇವರು ನಮ್ಮ ಮೇಡಮ್ಮು. ಹಾಯ್ ಮೇಡಮ್. ವಾಷಿಂಗ್ ಮಿಷಿನ್ ಯಾರು ಕ್ಲೀನ್ ಮಾಡಿದ್ದು? ಏನೈತೆ? ಏನು ರಂಗೋಲಿ ಬಿಟ್ಕೊಂಡಿದ್ಯಾ? ಮತ್ತೆ ಇಂಪಾರ್ಟೆಂಟ್ ಏನಾದ್ರು ಬರೆದಿಟ್ಕೊಂಡಿದ್ಯಾ? ಏನೋ ತರಕಾರಿ ಗಿರ್ಕಾರಿ ಎಲ್ಲ. ಇದು ಎಷ್ಟು ತಿಂಗಳಾಯಿತು ನಾವು ತೊಗೊಂಡಿದ್ದು? ಹತ್ತತ್ರ 1 ವರ್ಷ ಆಯಿತಾ? ಬೋಶ್ ಕಂಪ್ನಿದು ತೊಗೊಂಡಾಗಿಂದನೂ ಒಂದು 30 ಸಲ ಆದಮೇಲೆ ನನ್ನ ಕರೀರಿ ಅಂತ ಹೇಳ್ಬಿಟ್ಟು ಹೋಗಿದ್ದವನು ಬರಲೇ ಇಲ್ಲ. ಫೋನ್ ಮಾಡಿದ್ರು ಬರಲಿಲ್ಲ, ಮೆಸೇಜ್ ಹಾಕಿದ್ರು ಬರಲಿಲ್ಲ. ಏನಾಯಿತು ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡೆ ಯಾವ ಥರ ಇದನ್ನು ಕ್ಲೀನ್ ಮಾಡೋದು ಅಂತ. ಸೊ ಯೂಟ್ಯೂಬಲ್ಲಿ ನೋಡಿಕೊಂಡು ಕ್ಲೀನ್ ಮಾಡಿದೆ. ಏನಿಲ್ಲ ನೋಡಿ, ಅಲ್ಲಿ ಇದಾಗ್ತೀವಲ್ಲ, ಲಿಕ್ವಿಡ್ ಹಾಕ್ತೀವಲ್ಲ, ಅಲ್ಲಿ ಸ್ವಲ್ಪ ತೆಗೆದುಬಿಟ್ಟು ಬ್ರಷಲ್ಲಿ. ಅಪ್ಪು, ಬ್ರಷ್ ತೋರಿಸೋ. ಬಾರೋ ಇಲ್ಲಿ, ಬ್ರಷ್ ತೋರಿಸೋ. ಯಾವ ಬ್ರಷಲ್ಲಿ ನಾವು ಕ್ಲೀನ್ ಮಾಡಿದ್ದು? ಮೇಲ್ಗಡೆ ಅಂದರೆ ಅಲ್ಲಿ ಕಾಣಿಸ್ತದಾ? ಎತ್ತಿ ತೋರಿಸ್ಬೇಕು. ಆ ಬ್ರಷಲ್ಲಿ ಅದೇ ಲಿಕ್ವಿಡ್ ಹಾಕ್ಕೊಂಡು. ಲಿಕ್ವಿಡ್ ತೋರಿಸೋ, ಲಿಕ್ವಿಡ್ ತೋರಿಸೋ. ನಾವು ಯಾವ ಲಿಕ್ವಿಡಲ್ಲಿ ಮಾಡಿದ್ದು ಅಂತ. ಅಲ್ಲಿ ಇದೇ ಲಿಕ್ವಿಡು. ಅಲ್ಲಿ ಸ್ವಲ್ಪ ಇದು ಮಾಡ್ಕೊಂಡಿದ್ವಿ. ಆ ಡಬ್ಬ ತೋರಿಸೋ. ಪಿಂಕ್ ಕಲರ್ ಲಿಕ್ವಿಡ್. ಅಲ್ಲೇ ಇಕ್ಬಿಡು. ನನ್ನ ಮಗ ಸಖತ್ ಹೆಲ್ಪ್ ಮಾಡ್ದ. ಸೊ ಇದು ಎಲ್ಲ ಎಳ್ಕೊಂಡು ಕೊಡು, ಬೇಗ ಕೊಡು, ಬೇಗ ಕೊಡು. ಕ್ಲೀನ್ ಮಾಡಿ ಅದು ಸ್ವಲ್ಪ ಜರುಗಿಸ್ಬಿಡು. ಸೊ ಇವತ್ತೆಲ್ಲ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ತಾನೆ ನನ್ನ ಮಗ, ಮೇಲ್ಗಡೆ ಹತ್ತಿ. ಮನೆ ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತಾರೆ ನಮ್ಮ ಮೇಡಮ್ಮು. ಹಾಗಾಗಿ ಕ್ಲೀನಾಗಿರುತ್ತೆ. ನಾನು ನನ್ನ ಮಗ ಗಬ್ಬನನ್ನ ಮಕ್ಕಳು, ಯಾವಾಗ್ಲೂ ಎಲ್ಲ ಖುಷಿ ನಮಗೆ. ನಾವು ಬೈಕಂದ್ರೆ ಅಲ್ವಾ ನಿನಗೆ? ತಿರುಗಿಸಿ ಈ ಕಡೆ. ಹುಷಾರಾಗ್ಬಿಡಿ. ಫಸ್ಟು ಸ್ವಲ್ಪ ಹೊಡೆದು ನೋಡು. ಸೊ ಜಿರಳೆ ಇಲ್ಲ, ಬಟ್ ಆದ್ರೂ ಯಾವುದಕ್ಕೂ ಇರಲಿ ಅಂತ ಹೊಡಿತಾವ್ರೆ ಅಲ್ವಾ? ಜಿರಳೆಗಳ ಯಮ, ಜಿರಳೆಗಳಿಗೆ ಯಮ, ಇಲಿಗಳಿಗೆ ಯಮ, ಹುಳಗಳಿಗೆ ಯಮ. ಕೈ ತೊಳ್ಕೊಬೇಕು ಆಮೇಲೆ. ಸ್ಮೆಲ್ ನೋಡು. ಬಾ, ಎದ್ದು ಬಂದ್ಬೇಡ, ಸ್ಮೆಲ್ಲಲ್ಲೇ ಕೂತಿರ್ಬೇಡ. ಸೊ ಯೂಟ್ಯೂಬಲ್ಲಿ ನೋಡಿಕೊಂಡೆ. ಓಹೋ ಶಕ್ತಿಶಾಲಿ. ನಿಧಾನಕ್ಕೆ. ಫಸ್ಟ್ ಈ ಕಡೆ
ಈ ಕಡೆಯಿಂದ ಹೇಳ್ಕೊ, ಈ ಕಡೆಯಿಂದ ಹೇಳ್ಕೊ. ಹಾಂ, ಹಂಗೆ ಹಂಗೆ ಹಂಗೆ. ಹಾಂ, ಓಕೆ. ಏಯ್ ಕಳ್ಬಿಟ್ಟಿಯ ಇರೋ ಅಮ್ಮನ ಕೈ. ಸಾಕು, ಜಾಸ್ತಿ ತಳ್ಬಿಡ್ಬೇಡ ಅಪ್ಪು. ಹಾಂ, ಸಾಕು. ನೀರು ಆಚೆ ಹೋಗೋದು. ಅಲ್ಲ ಸಿಂಕ್ ಐತಲ್ಲ, ಸಿಂಕ್ ಕೆಳಗೆಯಿಂದ ನೀರು ಬರೋದಕ್ಕೆ ಆನ್ ಮಾಡು. ಇವತ್ತು ಆನ್ ಮಾಡಬೇಕು ಇದನ್ನು ಒಂದು ಸ್ವಲ್ಪ. ಮಾಮೂಲಿ ನೀನು ಬಟ್ಟೆ ಇದಾಗ್ತೀಯಲ್ಲ, ಬಟ್ಟೆಗಳಿಗೆ ಲಿಕ್ವಿಡ್ ಎಷ್ಟು ಹಾಕ್ತೀಯ ಅಷ್ಟು ಹಾಕ್ಬಿಡು. ಸೊ ಅಲ್ಲೇ ಬಚ್ಚಲು, ಸೊ ಆ ಬಚ್ಚಲ್ಗೆ ಹಂಗೆ ಬಿಟ್ಬಿಡ್ತೀವಿ ನೀರು. ನೋಡಿ ಇಲ್ಲಿ ಮೀನು ಸ್ಮೆಲ್ ಬರ್ತಾಯಿತ್ತು ಅಲ್ವಾ, ಸುಮಾರು 2 ತಿಂಗಳಿಂದ ಅಲ್ಲ ಸ್ಮೆಲ್ ಬರ್ತಾಯಿತ್ತು. ನೋಡಿ ಅಲ್ಲಿ ಅದೈತಲ್ಲ, ಅದನ್ನು ತೆಗೆದು ಸುಮ್ಮನೆ ಒರೆಸ್ಕೊಳ್ಳೋದಷ್ಟೇ, ಕ್ಲೀನ್ ಏನಿಲ್ಲ, ಒರೆಸ್ಕೊಳ್ಳೋದು. ಅದನ್ನು ತೆಗೆದು ಅದರಲ್ಲೊಂದು ಪೈಪ್ ಇರುತ್ತೆ, ಸಣ್ಣದು ಪೈಪು, ಅದು ಅದಕ್ಕೆ ಮುಚ್ಚಳ ಥರ ಮಾಡಿರ್ತಾರೆ ನೋಡಿ. ಲಿಕ್ವಿಡ್ ಹಾಕ್ತಾ ಇದ್ದಾರೆ. ಸೊ ಈಗ ಕ್ಲೀನ್ ಮಾಡಬೇಕು. ಡ್ರಮ್ ಕ್ಲೀನ್ ಮಾಡೋದೈತೆ. ಡ್ರಮ್ ಇರು ಹೀಟ್ ವಾಟರ್ ಮಾಡ್ಕೋಬೇಕು. ಅಪ್ಪು ಇತ್ತ ತೆಗಿಯೋ, ಇದನ್ನು ಹಿಡ್ಕೊಳ್ಳೋ, ವಿಡಿಯೋ ತೆಗಿಯೋ. ಆಗ್ತಾ ಇದೆ. ಅದೇ 15 ನಿಮಿಷದ ಹಾಕಿದ್ದೀನಿ. ಹಾಟ್ ವಾಟ್ರು 20% ಇದು 20 ಡಿಗ್ರಿ ಹಾಕಿದ್ದೀನಿ. ಹಾಂ, ಸೆಟ್ ಮಾಡಿ ಇಡೋಕ್ಕಾಗಲ್ಲ. ಹಾಂ, ಅದು ಡ್ರಮ್ ಕ್ಲೀನಿಂಗ್ ಐತಲ್ಲ, ಅದರಲ್ಲಿ ಇದಿಲ್ಲ, ಹಾಟ್ ವಾಟ್ರು ಇದು ಮಾಡ್ಕೊಳ್ಳೋದು ಇಲ್ಲ. ಬಟ್ಟೆಗಳು ಹಾಕಿದ್ರೆ ಮಾತ್ರ ಹಾಟ್ ವಾಟ್ರು ಮಾಡ್ಕೊಳ್ಳೋ ಥರ ಐತೆ. ಚೆನ್ನಾಗಿ ರುಬ್ತದೆ. ಸೊ ಸಣ್ಣ ಟಿಪ್ಸ್ ಏನು ಅಂತಂದರೆ ಸ್ನೇಹಿತರೆ, ಲಿಕ್ವಿಡ್ ಯೂಸ್ ಮಾಡಿ. ನೀವು ಯಾರೇ ಯೂಸ್ ಮಾಡ್ತಾ ಇದ್ರು ಲಿಕ್ವಿಡ್ ಯೂಸ್ ಮಾಡಿದ್ರೆ ಬಾಳಿಕೆ ಬರುತ್ತೆ. ಸೊ ನಾನು ಅದನ್ನೆಲ್ಲ ನೋಡಿ ಲಿಕ್ವಿಡ್ನ ಯೂಸ್ ಮಾಡೋದಕ್ಕೆ ಡಿಸೈಡ್ ಮಾಡಿದೆ. ಸೊ ಇದೇ ಥರ ಲಿಕ್ವಿಡು ಅಂತ ನಮ್ಮ ಅಕ್ಕ ಯೂಸ್ ಮಾಡ್ತಾಯಿದ್ರು. ನಮ್ಮ ಅಕ್ಕನ ಮನೇಲಿ ಅದೇ ಥರ ಯೂಸ್ ಮಾಡ್ತಾಯಿದ್ರು. ಸೊ 5 ಲೀಟ್ರ್ ಅಲ್ಲ, ಅದು 5 ಲೀಟ್ರು. ಫಸ್ಟ್ ಅವರೇ ಆರ್ಡ್ರ್ ಮಾಡಿಕೊಟ್ಟಿದ್ದು. ಆಮೇಲೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ನಾನು ಅದ್ರದ್ದು ಫೋಟೋ ಒಂದು ಹಾಕ್ತೀನಿ ನಿಮಗೆ ನೋಡಿ, ಅದನ್ನೇ ಆರ್ಡ್ರ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಬೋಸ್ದು ಸಿಗುತ್ತೆ, ಅದೆಲ್ಲ ತುಂಬ ಕಾಸ್ಟ್ಲಿ. ಸೊ ಕಡಿಮೆ ದುಡ್ಡಲ್ಲಿ ಒಳ್ಳೆ ಇದೆಲ್ಲ ಹೋಗುತ್ತಲ್ಲ, ಚೆನ್ನಾಗಿ ಕೊಳೆ ಎಲ್ಲ ಹೋಗುತ್ತಲ್ಲ. ಹಾಂ, ನೆನೆ ಹಾಕ್ಬೇಕು. ಜಾಸ್ತಿ ಕೊಳೆ ಇದ್ದರೆ ಸ್ವಲ್ಪ ನೆನೆ ಹಾಕ್ಬಿಟ್ಟು ಆ ಲಿಕ್ವಿಡ್ನ ತೊಗೊಂಡು ಉಜ್ಜಬೇಕಲ್ಲ. ಹಾಂ, ಕಾಲರು ಎಲ್ಲಿ ಎಲ್ಲಿ ಕೊಳೆಗಳಾಗಿರುತ್ತೆ ಅಲ್ಲಿ ಸ್ವಲ್ಪ ಕಾಲರಲ್ಲಿ ಜಾಸ್ತಿ. ಇವನು ನಮ್ಮ ಅಪ್ಪನೇ ಜಾಸ್ತಿ ಮಾಡ್ಕೊಳ್ಳೋದು. ಚೆನ್ನಾಗಿ ಉಜ್ಜಬೇಕು, ಹೋಗಬೇಕು ಅಂದರೆ ಕೊಳೆ ಹೋಗಬೇಕು ಅಂದರೆ. ಸಾಕಿದ್ದಳು, ಇನ್ನೇನು ಕೆಲಸ ಮಾಡುವೆ? ಹಾಂ, ಇದೊಳಗೆ ಚೆನ್ನಾಗಿ ರುಬ್ತಾ ಇದೆ. ಇವತ್ತು ಇದನ್ನು ಕ್ಲೀನ್ ಮಾಡಿದ್ದೆ ದೊಡ್ಡ ಕೆಲಸ. ಸ್ಮೆಲ್ ಬರ್ತಾಯಿತ್ತು, ಯಾಕಂದರೆ ಎಲ್ಲ ಇದು ಎಲ್ಲ ಏನು ಬಟ್ಟೆ ಎಲ್ಲ ಒಗೆಯುತ್ತಲ್ವ, ಅದ್ರ ಕೊಳೆ ಎಲ್ಲ ಅಲ್ಲಿ ಸೇರ್ಕೊಂಡಿರುತ್ತಲ್ಲ.
ಸ್ವಲ್ಪ ಅದನ್ನು 3 ತಿಂಗಳಿಗೊಂದ್ಸಲ ಕ್ಲೀನ್ ಮಾಡ್ಕೋಬೋದು. ನಾವೇ ಕ್ಲೀನ್ ಮಾಡ್ಕೋಬೋದು. ಮೇಜರಾಗಾದರೆ ಕ್ಲೀನ್ ಮಾಡೋರನ್ನೇ ಕರೆಸ್ಕೋಬೇಕು. ಸೊ ಯೂಟ್ಯೂಬಲ್ಲಿ ನೋಡಿ ನಾನೇ ಕ್ಲೀನ್ ಮಾಡಾಕ್ಬಿಟ್ಟೆ ಆತ. ಓಕೆ, ಅವನ್ನ ಕರ್ಕೊಂಡು ನಾನು ಹೆಂಗೆ ಕೆಲಸ ಮಾಡ್ತಾ ಇದ್ದೀನಿ, ಹೆಂಗೆ ಕೆಲಸ ಮಾಡ್ತಾ ಇದ್ದೆ. ಹಾಂ, ಎಲ್ಲ ಬಾರ ಅಲ್ಲಿ ಕೊಟ್ಟು ಬಾರ, ಅವಳು ಮತ್ತೇನು ಕೇಳ್ತೀಯ ಬಾರ. ಅಲ್ಲೇ ಮನೇಲಿದ್ದರೆ ಸಾಕು, ಕಾಮಂಜರಿಗಳ ಥರ ಕಿತ್ತಾಡ್ತಾನೆ ಇರೋದು ಇವು. ಹಾಂ ನೋಡಿ ಸ್ನೇಹಿತರೆ, ಈ ಟೇಪ್ ಐತಲ್ಲ, ಇದು ಗ್ಯಾಪ್ಗಳಿಗೆ ಹಾಕಬೇಕು. ಇಲ್ಲ ಅಂದರೆ ಅಕಸ್ಮಾತ್ ಜಿರಳೆಗಳು ಹೋಗ್ಬಿಟ್ರೆ ತುಂಬ ಕಚ್ಚಿ ಒದ್ರಾಕ್ಬಿಡ್ತದೆ. ಏನೋ ತಗೊಳ್ಳ, ಬಿಚ್ಚಬೇಡ, ಬ್ಲೇಡ್ ಈಗೇನು ಬಿಚ್ಚೋದು ಬೇಡ. ಬಿಚ್ಚಬೇಕೇನೆ ಇದು? ಎಕ್ಸ್ಟ್ರಾ ಅಲ್ವಾ ಇದು? ಎಕ್ಸ್ಟ್ರಾ ಅಲ್ವಾ ಇದು? ಎಕ್ಸ್ಟ್ರಾ. ನೋಡಿ ಸ್ನೇಹಿತರೆ, ಈ ಥರ ತೂತುಗಳಿತ್ತಲ್ಲ ಅದಕ್ಕೆಲ್ಲ ಈ ಥರ ಹಾಕ್ಕೊಂಬಿಡ್ಬೇಕು. ಜಿರಳೆ ಮರಿಗಳು ಹೋಗ್ಬಿಟ್ರೆ ಏನಿಲ್ಲ. ಆಮೇಲೆ ಈ ಕಡೆ ತೋರಿಸೋ, ಇಲ್ಲೂ ಹೋಗುತ್ತೆ ತೂತುಗಳು, ಅವು ಹೋಗ್ಬಿಡ್ತವೆ. ಇಲ್ಲೇನೂ ಇಲ್ಲ. ಯಾವುದಿದು? ಪ್ರೆಸ್ಟೀಜ್. 5 years ಗ್ಯಾರಂಟಿ. ಎಲೆಕ್ಟ್ರಿಕ್ ಇದರಲ್ಲಿ ಆ ಥರ ಟೇಪ್ ಸಿಗುತ್ತೆ. ಟೇಪ್ ಕೊಡೋದು ಈ ಥರ ಟೇಪ್ ಎಲ್ಲರಿಗೂ ಗೊತ್ತು. ಇದನ್ನು ಕಂಡುಹಿಡಿದಿರೋದು ನಾನು ಹೆಂಡ್ತಿ. ಹಳೇದೊಂದು ಮಿಕ್ಸಿ, ಅದೇ ನಮ್ಮ ಅಕ್ಕ ಕೊಟ್ಟಿದ್ರು. ಸೊ ಅದಕ್ಕೆ ಹಾಕಿ ಮಡಗಿದ್ರು. ಹಾಂ, ಅದೇ ನೀನೇ ಹಾಕಿದ್ದು, ನೀನೇ ಇನ್ವೆನ್ಷನ್ ಮಾಡಿರೋದು ಅಂತ ಹೇಳ್ತಾ ಇರೋದು. ಫ್ರಿಡ್ಜ್ ಕ್ಲೀನಿಂಗ್ ಹಬ್ಬಕ್ಕೆ ಮೇಡಮ್ಮು ಬ್ಯುಸಿ, ನಮ್ಮನ್ನು ಬ್ಯುಸಿ ಮಾಡೋರೆ. ಸೊ ಇದು ಎಕ್ಸ್ಟ್ರಾ ಕೊಟ್ಟಿರೋದು. ಇದೇನು ಬ್ಲೇಡಾ? ಬ್ಲೇಡ್ಗಳು, ಎಕ್ಸ್ಟ್ರಾ ಬ್ಲೇಡ್. ಇನ್ನೇನಾಯಿತು? ಇದು ಜಾರ್ ಎಷ್ಟು ಕೊಟ್ಟರು? ತೊಗೊಂಬರ ಜಾರ್, 3 ಜಾರ್ ಕೊಟ್ಟಿದ್ದಾರೆ. ಒಂದೊಂದು ಎತ್ಕೊಂಬಾರ. ಇಲ್ಲಿಕ್ಕೋ ಎಷ್ಟೋ? 1 ಲೀಟ್ರ ದೊಡ್ಡದು. ಇದು 2 ಲೀಟ್ರ, ಇದು 1 ಲೀಟ್ರ. ಸ್ಟೀಲ್ ಚಿಕ್ಕ ಜಾರ್, 3 ಜಾರ್ ಕೊಟ್ಟಿದ್ದಾರೆ. ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಕೊಟ್ಟಿದ್ದಾರೆ. ಆಮೇಲೆ ಮೇಲಿಂದನೇ ನೋಡ್ಕೋಬೋದು, ಅದು ಮೇಲಿಂದನೇ ನೋಡ್ಕೋಬೋದು. ಚೆನ್ನಾಗಿದೆ. ನೋಡ್ಕೊಳ್ಳೋದು ಆಗಿದೆಯಾ ಇಲ್ವಾ ಅಂತ ಹಿಂಗೆ ಎತ್ತಿ ಕೊಡಲ್ಲೇ, ಎತ್ತಿ ಇದ್ರೊಳಗೆ ಹಾಕಿ. ಅದು ಬಾಕ್ಸು ಬಿಡ. ಪ್ರೆಸ್ಟೀಜ್ ಡೀಲಕ್ಸ್ VS ಅಂತ. ಏನೋ ಅವೆಲ್ಲ ತೆಗಿಬೇಡ, ಬಿಡು ಅಪ್ಪು. ಸುಮ್ಮನೆ ಕಸಗಳು ಕಸ ಮಾಡಬೇಡ. ನಿಧಾನ. ಪಾಪು ಏನು ಬೇಕು ಎಲ್ಲ ಎತ್ತಾಕು. ಇವತ್ತಿಂದ ಯೂಸಿಂಗ್ ಇವತ್ತಿಂದ ಹೊಸ ಮಿಕ್ಸಿ ಯೂಸ್ ಮಾಡಬೇಕು. ಇವೆಲ್ಲ ಒಂದ್ಸಲ ತೊಳೆದ್ಬಿಡು ನೀಟಾಗಿ. ಕಾಸ್ಟ್
ನಾಟ್ ರನ್ ದ ಮಿಕ್ಸರ್ ವಿತೌಟ್ ಲೋಡ್ ಆ್ಯಂಡ್ ವಿತೌಟ್ ಲಾಕಿಂಗ್ ದ ಜಾರ್. ಕಾಷನ್ ಕೊಟ್ಟಿದ್ದಾರೆ ಎಲ್ಲರಿಗೂ. ಎತ್ತಿಕೊಳ್ಳೋ ಅಪ್ಪು, ಎಲ್ಲದಕ್ಕೂ ಕಾಷನ್ ಕೊಟ್ಟಿದ್ದಾರೆ. ವಿತೌಟ್ ಲೋಡು, ವಿತೌಟ್ ಲಾಕಿಂಗು, ಲಾಕ್ ಮಾಡದೆ ಏನು ಲೋಡ್ ಮಾಡದೆ ಆನ್ ಮಾಡಬಾರ್ದು ಅಂತ. ಹಬ್ಬದ ತಯಾರಿ ಯಾವ ಹಬ್ಬ ಅಂತಂದರೆ ಕರಗ ಹಬ್ಬ. ಚಾಮುಂಡೇಶ್ವರಿ ತಾಯಿಯ ಕರಗ ಮಹೋತ್ಸವ ನಡೆಯುತ್ತೆ ರಾಮನಗರದಲ್ಲಿ. ಸೊ ಅದಕ್ಕೆ ಎಲ್ಲ ತಯಾರಿ ಆಲ್ಮೋಸ್ಟ್ ರಾಮನಗರದಲ್ಲಿ ಎಲ್ಲರ ಮನೆಯಲ್ಲೂ ಈ ತಯಾರಿ ನಡೀತಾನೆ ಇರ್ತದೆ. ಈಗಿಂದನೇ ಸ್ಟಾರ್ಟ್ ಆಗಿದೆ. ಇವಾಗ ಎಷ್ಟು ದಿನ ಐತೆ? ಹೈಸ್ಕೂಲ್ ಫೀಲ್ಡ್ ಅಲ್ಲಿ ನಡೀತೈತೆ. 23, 24 ಪಕ್ಕ. 22, 23 ಅಂದಲ್ಲ. ಸೋಮವಾರ ಇದೆ ಬಟ್ ಮಾಡೋದಿಲ್ಲ. 22 ಮತ್ತೆ 3 ಹಾಂ 23, 24 ಮಾಡ್ತಾರೆ. ಹಾಂ 23, 24 ಮೇನ್ ಮಂಗಳವಾರ ಆದಮೇಲೆ ಇದು ಬುಧವಾರ. ಬುಧವಾರ ಜಾತ್ರೆ ಬುಧವಾರ. ಹಾಂ ಕರಗ ಆದಮೇಲೆ ಜಾತ್ರೆ ಭರ್ಜರಿಯಾಗಿರುತ್ತೆ ಸ್ನೇಹಿತರೆ. ಈ ಸಲನೂ ತೋರಿಸ್ತೀನಿ ನಿಮಗೆ. ಓಕೆ ಬಾಯ್ ಹೇಳ್ಬಿಡ. ಬಾಯ್. ಬಾಯ್.